ಎಲ್ಕೆಜಿ, ಯುಕೆಜಿ ಪುಟ್ಟ ಮಕ್ಕಳಿಗಾಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಸಂಭ್ರಮದಿಂದ ನಡೆಸಲಾಯಿತು. ವಿಜಯಪುರ ಪಟ್ಟಣದ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ಪುಟ್ಟ ಮಕ್ಕಳಿಗಾಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಸಂಭ್ರಮದಿಂದ ನಡೆಸಲಾಯಿತು. ಶಾಲೆಯ ಶಿಕ್ಷಕರು, ಮುಖ್ಯ ಅಧ್ಯಾಪಕರು ಹಾಗೂ ಪೋಷಕರ ಸಮ್ಮುಖದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ಮೊದಲ ಬಾರಿಗೆ ಅಕ್ಷರಗಳನ್ನು ಬರೆಯುವ ಮುಖೇನ ತಮ್ಮ ವಿದ್ಯಾಭ್ಯಾಸದ ಪಯಣವನ್ನು ಆರಂಭಿಸಿದರು. ಇದಕ್ಕೆಲ್ಲವೂ ಗುರುವಿನ ಅನುಗ್ರಹ. ಈ ವಿದ್ಯಾಮಂದಿರಕ್ಕೆ ವಂದಿಸಿ ಅಕ್ಷರಾಭ್ಯಾಸ ಮಾಡೋದಕ್ಕೆ ಆ ಭಗವಂತನೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕಾಪಾಡಬೇಕು. ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ನಿಮ್ಮನ್ನು ಬಯಸುತ್ತೇವೆ ನೀವು ಅಲ್ಲ, ಅವಶ್ಯಕತೆ ಶಿವ ಅಲ್ಲ, ನೆಮ್ಮದಿಯನ್ನು ನೀವು ಈ ವೇಳೆ ಮಾತನಾಡಿದಂತ ಮುಖ್ಯ ಅಧ್ಯಾಪಕರು ಮನೋಹರ್ ಮಾತನಾಡಿ, ಮಕ್ಕಳ ಜೀವನದಲ್ಲಿ ಅಕ್ಷರಾಭ್ಯಾಸ ಒಂದು ಮಹತ್ವದ ಘಟ್ಟ. ಶಿಕ್ಷಣದ ಮೊದಲ ಹೆಜ್ಜೆಯನ್ನ ಸಂತೋಷದಿಂದ ಇಡುವಂತೆ ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಹೆಣ್ಣು ಮಕ್ಕಳ ಪಾಠಶಾಲೆ ವಿಜಯಪುರ ಈ ದಿನ ನಮ್ಮ ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಒಂದು ಕಾರ್ಯಕ್ರಮವನ್ನು ಗುರು ಆಚಾರ್ಯರಿಂದ ಮಾಡಿಸುವ ಮೂಲಕ ಮಕ್ಕಳಿಗೆ ಒಂದು ವಿದ್ಯಾರ್ಚನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸ ಓಂಕಾರದಿಂದ ಪ್ರಾರಂಭವಾಗಿ ಮಕ್ಕಳನ್ನ ಒಂದು ಕಲಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ದಿನ ಪ್ರಾರಂಭ ಮಾಡಿದ್ದೇವೆ. ಭೂಮಿಗೆ ಬಿದ್ದ ಒಂದು ಬೀಜ ಮತ್ತು ಎದೆ ಬಿದ್ದಂಥ ಅಕ್ಷರ ಯಾವತ್ತೂ ಕೂಡ ವ್ಯರ್ಥ ಆಗಲ್ಲ. ಗುರು ಪರಂಪರೆಯಿಂದಲೂ ಕೂಡ, ಹಿಂದಿನ ಕಾಲದಿಂದಲೂ ಕೂಡ, ಸನಾತನ ದಿನಗಳಿಂದಲೂ ಕೂಡ ಈ ಒಂದು ಪರಂಪರೆ ಬೆಳೆದು ಬಂದಾಗಿದೆ. ಈ ನಿಟ್ಟಿನಲ್ಲಿ ಈ ದಿನ ಪೋಷಕರು, ತಾಯಂದಿರು ಎಲ್ಲರ ಸಮ್ಮುಖದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ, ಸರಸ್ವತಿ ಪೂಜೆ ಮಾಡುವ ಮೂಲಕ ಅವರಿಗೆ ವಿದ್ಯಾರ್ಜನೆ ಉತ್ತಮವಾಗಲಿ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಕ್ಕಳು ಉತ್ತಮ ಭವಿಷ್ಯ ರೂಪಿಸಲು ಇದು ಸಹಕಾರಿಯಾಗಿದೆ ಎಂದು ಹೇಳಲು ಇಷ್ಟ. ಎಷ್ಟು ಜನ ಮಕ್ಕಳು ಇದ್ದಾರೆ ಸರ್? ಸುಮಾರು 60ಕ್ಕಿಂತ ಹೆಚ್ಚು ಮಕ್ಕಳಿದ್ದಾವೆ. ಎಲ್ಕೆಜಿ, ಯುಕೆಜಿ 65 ಮಕ್ಕಳು. ದಾಖಲಾತಿ ಪ್ರಕ್ರಿಯೆ ಇನ್ನು ಮುಂದುವರಿದಿದೆ. ಪೋಷಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಆಶೀರ್ವಾದ ನೀಡಿ ಸಂಭ್ರಮಿಸಿದರು. ಶಾಲೆಯ ವಾತಾವರಣ ಹಬ್ಬದ ಸಡಗರದಿಂದ ಕಂಗೊಳಿಸಿತ್ತು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ರಾಧಾ, ಸಂಪತ್, ಮಾಲಾ, ಸೋನಿಯಾ, ಸುಲ್ತಾನ್, ಶಾಲೆ ಶಿಕ್ಷಕರು, ಸಿಬ್ಬಂದಿ, ಪೋಷಕರು ಉಪಸ್ಥಿತರಿದ್ದರು.